ರೀ ಪಕ್ಕದ ಮನೆ ತ್ರಿಷಾ ಬಂದಿದ್ದಾಳಂತೆ US ಇಂದ. ಓ ಸರಿ, ಕಾಫಿ ಕೊಡು. ಎಲ್ಲಿ ಅವನ ಎದ್ನ ನಿನ್ ಕುಲ್ಪುತ್ರ? ಅಯ್ಯೋ, ಅವನಲ್ಲಿ ಇಷ್ಟು ಬೇಗ ಹೇಳ್ತಾನೆ. ಜರ್ಕೊಳ್ಳೋ. ನೋಡ್ಕೊಂಡೋಗೆ. ನಂಗೆ ಅಷ್ಟೊಂದೆಲ್ಲ ಟೈಮ್ ಇಲ್ಲ, ನೀನೇ ಬೇರೆ ಕಡೆ ಹೋಗಿ ನಿಂತ್ಕೋ. ಅಮ್ಮ ಕಾಫಿ. ನೀನು ಯೂಸ್ ಮಾಡೋ ಕಾಫಿ ಪೌಡ್ರ್ ಇಲ್ಲ, ಬೇರೆ ಕಾಫಿ ಪೌಡ್ರಲ್ಲಿ ಮಾಡಿರೋ ಡಿಕಾಕ್ಷನ್ ಇದೆ, ಅದ್ರಲ್ಲಿ ಕೊಡ್ತೀನಿ. ನೆನ್ನೆನೇ ಹೇಳೋದು ತಾನೆ, ನಾನೇ ತೊಗೊಂಡ್ಬಿಡ್ತಿದ್ದೆ. ಒಂದಿನ ಕುಡಿಯೋ, ಏನಾಗಲ್ಲ. ದಿನ ಹಿಂಗೆ ಹೇಳ್ತೀಯ ನೀನು? ಅವೆಲ್ಲ ಗೊತ್ತಿಲ್ಲಮ್ಮ, ಇವತ್ತು ತರಿಸ್ಬೇಕಷ್ಟೇ. ತರಿಸ್ತೇವೆ ತಾನೆ? ತರಿಸ್ಬೇಕು ಇವತ್ತು. ಹೋಗೋ, ಅದೇ ಎಷ್ಟು ಸತಿ ಹೇಳ್ತೀಯಾ? ಅಣ್ಣ ಇವತ್ತು ಸ್ವಲ್ಪ ಲೇಟ್ ಆಗೋಗಿದೆ, ಬಸ್ ಸ್ಟ್ಯಾಂಡಿಗೆ ಬಿಡ್ತೀಯೇನೋ? ಅಮ್ಮ ನೋಡಮ್ಮ, ನಂಗೆ ಮೊದಲೇ ಲೇಟ್ ಆಗಿದೆ, ಇವನ್ ಬೇರೆ ಬಿಡಲ್ಲ ಅಂತಿದ್ದಾನೆ. ಅಮ್ಮ, ಅವನ ಬುದ್ಧಿ ನಿನ್ಗೆ ಗೊತ್ತಲ್ವಾ? ನೀನು ಹೋಗಿ ರೆಡಿ ಆಗು. ಹಾಯ್ ವಿಜಯ್, ಹೇಗಿದ್ಯೋ? ಹೇ ಹಾಯ್, ನಾನು ಚೆನ್ನಾಗಿದ್ದೀನಿ, ನೀನು ಹೆಂಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಓ ಹೇ ಪರವಾಗಿಲ್ಲ, ಹೊಡಿಯೋ. ಇಲ್ಲ, ಅದು ಟೆನ್ಷನ್ ಆದಾಗ ಅವಾಗ ಅವಾಗ ಹೊಡಿತೀನಿ ಅಷ್ಟೇ. ಅಪ್ಪ ಅಮ್ಮಂಗೆ ಹೇಳ್ಬೇಡ. ಇಲ್ಲ ಇಲ್ಲ ಇಲ್ಲ. ಅಮ್ಮಗಂತೂ ಹೇಳಬೇಡ ಪ್ಲೀಸ್. ಇಲ್ಲ ಇಲ್ಲ. ಮತ್ತೆ ಯಾವಾಗ ಬಂದೆ US ಇಂದ? ನಿನ್ನೆ ರಾತ್ರಿ ಬಂದೆ. ಓ, ಏನ್ ನಡೀತಿದೆ ನಿನ್ನ ಲೈಫಲ್ಲಿ? ನನ್ನ ಲೈಫಲ್ಲಿ ಅಷ್ಟು ಇಂಟ್ರೆಸ್ಟಿಂಗ್ ಏನೂ ಇಲ್ಲ ಕಣೆ. ನೀನು ಹೇಳು, US ಇಂದ ಬಂದಿಲ್ಲ, ಹೆಂಗಿದೆ ಲೈಫು? US ಲೈಫ್ ತುಂಬ ಸ್ಟ್ರೆಸ್ಫುಲ್, ತುಂಬ ಕೆಲಸ ಇರುತ್ತೆ, ಹ್ಯೂಮನ್ ಇಂಟ್ರಾಕ್ಷನ್ ಇರೋದೇ ಇಲ್ಲ, ಅದು ಇನ್ನೂ ಕಷ್ಟ. ಫ್ರೆಂಡ್ಸ್ ಯಾರು ಇರಲ್ಲ. ಸಖತ್ ಲೋನ್ಲಿ ಫೀಲ್ ಆಗತ್ತೆ ಅನ್ಸುತ್ತಲ್ಲ? ಒಂದು ನಿಮಿಷ, ನಾನು ಮತ್ತೆ ಸಿಗ್ತೀನಿ ಆಯ್ತಾ? ಕಾಲ್ ಬರ್ತದೆ. ಹಾಂ ಸರಿ, ಓಕೆ, ಸಿಗೋಣ, ಬಾಯ್. ಹೇ ಬಾಯ್. ಬಿಡಲ್ಲ ಅಂದ್ಬಿಟ್ಟು ಬಿಡ್ತಿದ್ಯಾ? ಏನಮ್ಮ, ಅಣ್ಣ ಆಗಿ ತಂಗಿಗೆ ಇಷ್ಟು ಮಾಡೋಕ್ಕಾಗಲ್ವಾ? ಹಾಗೆ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ತುಂಬ ದಿನ ಆಯ್ತಲ್ಲ, ಅದಕ್ಕೆ ಅಷ್ಟೇ. ಹೇಳೆ, ಲೈಫ್ ಹೆಂಗಿದೆ? ನೀನು ಹೆಂಗಿದ್ಯಾ? ಚೆನ್ನಾಗೇ ಇದೀನೋ, ದಿನ ನೋಡ್ತೀಯಲ್ವಾ? ಅಮ್ಮ, ಇತ್ತೀಚೆಗೆ ನಿಂಗೆ ಯಾರಾದರೂ ಹೊಸ ಫ್ರೆಂಡ್ಸ್ ಸಿಕ್ಕಿದ್ರಾ? ಇಲ್ವೋ. ಅಥವಾ ಹಳೆ ಫ್ರೆಂಡ್ಸು ತುಂಬ ವರ್ಷ ಆದ್ಮೇಲೆ ಸಿಕ್ಕಿರೋದು, ಈ ಥರ ಏನಾದರೂ ಆಯ್ತಾ? ನಂಗೆ ಹಳೆ ಫ್ರೆಂಡ್ಸ್ ಹೊಸ ಫ್ರೆಂಡ್ಸ್ ಅಂತ ಯಾರಿಲ್ಲ, ಬರೀ ಫ್ರೆಂಡ್ಸ್ ಇದ್ದಾರೆ ಅಷ್ಟೇ. ಸುಮ್ಮನೆ ಏನೇನೋ ಕೇಳಿ ತಲೆ ತಿನ್ಬೇಡ. ಅಲ್ಲ ಕಣೆ, ನಾನು ಮಾತ್ರ ನಿನ್ನ ಕೇಳಬೇಕು, ನೀನು ನನ್ನ ಕೇಳಲ್ವಾ? ಸರಿ ಆಯ್ತು, ಹೇಳು, ಯಾರು ಸಿಕ್ಕಿದ್ರು? ತ್ರಿಷಾ ಸಿಕ್ಕಿದ್ಲು. ಯಾರು? ತ್ರಿಷಾ ಸಿಕ್ಕಿದ್ಲು. ತ್ರಿಷಾ ಬಂದಿದ್ದಾಳ? US ಇಂದ ನೆನ್ನೆ ಬಂದ್ಲಂತೆ. 2 ವರ್ಷ ಆದ್ಮೇಲೆ ಬಂದಿರೋದು. ಟೆರೆಸ್ ಮೇಲೆ ಇದ್ದಾಗ ಅವಳಾಗೆ ಬಂದು ಮಾತಾಡ್ಸಿದ್ಲು, ಗೊತ್ತಾ? ಸಖತ್ ಖುಷಿ ಆಗೋಯ್ತು ನನಗೆ. ಅವಳಾಗೆ ಬಂದು ಮಾತಾಡ್ಸಿದ್ಲ? ಯಾಕೆ? ಯಾಕಂದ್ರೆ ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್ ಕಣೆ. ಸ್ಕೂಲ್ ಟೈಮಲ್ಲಿ ನಾವ್ ಎಷ್ಟು ಕ್ಲೋಸ್ ಆಗಿದ್ವಿ ಅಂತ ಗೊತ್ತು ತಾನೆ ನಿಂಗೆ? ಕ್ಲೋಸ್ ಫ್ರೆಂಡ್ಸಾ?
ಇಷ್ಟು ವರ್ಷ ಯಾವತ್ತೂ ಸರಿಯಾಗಿ ಮಾತಾಡ್ಸಿಲ್ಲ. ಒಂದ್ ಕಾಲ್ ಇಲ್ಲ, ಒಂದ್ ಮೆಸೇಜ್ ಇಲ್ಲ. ಕ್ಲೋಸ್ ಫ್ರೆಂಡ್ಸ್ ಅಂತೆ. ಹಲೋ ಮೇಡಮ್, ಅವಳಿರೋದು US ಅಲ್ಲಿ. ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಲೈಫಲ್ಲಿ. ವಾಹ್, ಬೆಳಗ್ಗೆ ಎದ್ದಾಗಿಂದ ಕಾಫಿ ತಿಂಡಿ ಊಟ ಎಲ್ಲ ಅವರೇ ಮಾಡ್ಕೋಬೇಕು. ಇದ್ರ ಜೊತೆ ಓದೋದು ಕೆಲಸ ಎಲ್ಲ ಇರುತ್ತೆ. ಆಮೇಲೆ ಹ್ಯೂಮನ್ ಇಂಟ್ರಾಕ್ಷನ್ ಇರಲ್ವಂತೆ ಪಾಪ. ಯಾರು ಫ್ರೆಂಡ್ಸೇ ಸಿಗಲ್ಲ, ಸಖತ್ ಲೋನ್ಲಿ ಫೀಲ್ ಆಗುತ್ತೆ ಅಂತ. ಪಾಪ ಎಷ್ಟು ಕಷ್ಟ ಆಗಿರುತ್ತೆ ಲೈಫು. ಸುಮ್ಮನೆ ನೀನು ಏನೋ ಮಾತಾಡೋದಿಲ್ಲ ಕೂತ್ಕೊಂಡು. ವಾಹ್ ಪಾಪ ತ್ರಿಷಾ. ಹೌದು, ಅವಳೊಬ್ಳು ಅಲ್ವಾ ಕಷ್ಟಪಡೋದು, ನಾವೆಲ್ಲ ಏನಿಲ್ಲ. ನಾನು ಹಂಗೆ ಹೇಳಿಲ್ವೇ, ಕೇಳಿಲ್ಲ. ನಂಗೆ ಅನ್ಸಿದ್ ನಾನು ಹೇಳ್ದೆ, ನಂಗೆ ತಲೆ ತಿನ್ಬೇಡ, ನಂಗೆ ಲೇಟ್ ಆಯ್ತು, ಹೊರಡು ಬಾಯ್. ಅಮ್ಮೋ ನಾಳೆಯಿಂದ ನಾನು ಬಿಡಲ್ಲ, ನೀನೇ ನಡ್ಕೊಂಬಾ. ಎಲ್ಲ ಕಾಯಕವ ಕಂಡ ಕ್ಷಣವೇ ಮರೆತೆ ಮನೆ ಬಿಯರ್ ಕೊಡಿಸ್ತೀನಿ ಅಂದ್ಬಿಟ್ಟು ನಂದಿನಿ ಮಜ್ಜಿಗೆ ಕೊಡಿಸ್ತಾ ಇದೆಯಾ? ನೀನು ಕುಡಿಯೋ ಒಂದು ಪಿಂಟಿಗೆ ಮಜ್ಜಿಗೆಗೆ ಟೈಟ್ ಆಗ್ತೀನಿ. ಏನು ಬೇಕಪ್ಪ? ಅಂಕಲ್ ಒಂದು ಬೈಟ್ ಚಾಕ್ಲೇಟ್ ಕೊಡಿ ಅಂಕಲ್. ಕೊಟ್ಟೆ, ತಗೊಳ್ಳಿ. ₹10. ಅಂಕಲ್ ನಾನು ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಲ್ಲ. ಅಂಕಲ್ ನಾನು ವಿಜಯ್, ಇಲ್ಲೇ ಜ್ಞಾನೋದಯ ಸ್ಕೂಲಲ್ಲಿ ಓದಿದ್ದು. ಯಾವ ವಿಜಯ್? ಅಂಕಲ್ ನಾನು ನನ್ನ ಫ್ರೆಂಡು ತ್ರಿಷಾ ದಿನ ಬರ್ತಾ ಇದ್ವಲ್ಲ ಅಂಕಲ್ ನಿಮ್ಮ ಅಂಗಡಿಗೆ ಸ್ಕೂಲ್ ಆದ್ಮೇಲೆ, ನೆನಪಾಗಿಲ್ವಾ? ಏನೋಪ್ಪ ಮರ್ತು ಬಿಟ್ಟಿದ್ದೀನಿ. ಎಷ್ಟು ವರ್ಷ ಆಯಿತು? ಒಂದು 7-8 ವರ್ಷ ಆಯ್ತು ಅಂಕಲ್. ಏನೋ ಜ್ಞಾಪಕ ಬರ್ತಿಲ್ಲಪ್ಪ. ಹೋಗ್ಲಿ ಬಿಡಿ ಅಂಕಲ್. ಎಷ್ಟಾಯ್ತು? ₹10. ಅಂಕಲ್ ಒಂದ್ಸರಿ ನಾನು ನಿಮಗೆ ಕಾಸು ಕೊಡದೆ ಹಂಗೆ ಅಂಗಡಿಯಿಂದ ಓಡೋಗ್ಬಿಟ್ಟಿದ್ದೆ. ಅವಾಗ ನೀವು ನನ್ನ ಅಟ್ಟಿಸ್ಕೊಂಬಂದು ಹೊಡೆದಿದ್ರಿ, ನೆನಪಿದ್ಯಾ? ಆ ಥರ ಸುಮಾರು ಜನ ಕೊಡ್ತಿದ್ದೀನಲ್ಲ, ಜ್ಞಾಪಕ ಬರ್ತಿಲ್ವೇ? ಹೋಗ್ಲಿ ಬಿಡಿ ಅಂಕಲ್. ನೆಕ್ಸ್ಟ್ ಟೈಮು ನನ್ನ ಫ್ರೆಂಡ್ ತ್ರಿಷಾನು ಕರ್ಕೊಂಡ್ಬರ್ತೀನಿ, ಅವಾಗ ನೀವು ಕಂಡು ಹಿಡಿತೀರಾ ನೋಡಿ. ಸರಿ ಅಂಕಲ್, ಬರ್ತೀನಿ. ಯಾರು? ಗುರು ಅದೆಂಗ್ ಗುರು ನಂದಿನಿ ಅಂಕಲ್ ನನ್ನ ನೆನಪೇ ಇಟ್ಕೊಂಡಿಲ್ಲ? ಯಾರು ನಂದಿನಿ? ನಂದಿನಿ ಅಲ್ಲ ಗುರು, ನಂದಿನಿ ಅಂಗಡಿ ನಮ್ಮ ಸ್ಕೂಲ್ ಹತ್ರ ಐತಲ್ಲ ಅದು. ಓ, ಅದೇ ಗುರು, ಸ್ಕೂಲ್ ಆದಮೇಲೆ ನಾನು ತ್ರಿಷಾ ದಿನ ನಂದಿನಿ ಅಂಗಡಿಗೆ ಹೋಗ್ತಿದ್ವಿ. ಹೋಗಿ ಹೋಗಿ ಅಂಕಲ್ ಫುಲ್ ಪರಿಚಯ ಆಗ್ಬಿಟ್ಟಿದ್ರು. ನಿನ್ನೆ ಹೋಗಿ ಮಾತಾಡ್ಸಿದ್ರೆ ನೀನು ಯಾರು ಅಂತಾನೆ ಗೊತ್ತಿಲ್ಲ ಅಂತಿದ್ದಾರೆ. ಏನು ಗೊತ್ತೇನೋ, ಈ ಮನುಷ್ಯ ಮನೆಯಲ್ಲೇ ಇದ್ದು ಒಂಥರ ಆಗ್ಬಿಟ್ಟಿರ್ತಾನೆ. ಅದಕ್ಕೆ ಈ ಕಲೆ ಸಂಸ್ಕೃತಿ ವ್ಯಾಯಾಮ ಇವೆಲ್ಲ ಮಾಡ್ಬೇಕು. ಅದಕ್ಕೆ ಅಂಕಲ್ ಆಂಟಿ ತ್ರಿಷಾ ಎಲ್ಲ ನೀನು ಮರ್ತು ಬಿಡ್ತಾರೆ. ತ್ರಿಷಾ ಗುರು ಮರಿತಾಳೆ, ಇವತ್ತು ಬೆಳಗ್ಗೆ ತಾನೇ ಸಿಕ್ಕಿದ್ಲು ನಂಗೆ. ತ್ರಿಷಾ ಸಿಕ್ಕಿದ್ಲಾ? ಅವಳಾಗೆ ಬಂದು ಮಾತಾಡ್ಸಿದ್ಲು ಗುರು. ಆಮೇಲೆ ನಂಗೆ ಹಳೇದೆಲ್ಲ ನೆನಪಾಗೋಯ್ತು. ನಾವು ಸ್ಕೂಲ್ ಆದ್ಮೇಲೆ ಒಟ್ಟಿಗೆ ಹೋಗ್ತಾ ಇದ್ದಿದ್ದು, ಬೈಟ್ ಚಾಕ್ಲೇಟ್ ತಿಂದಿದ್ದು, ಕ್ಲೋಸ್ ಆಗಿದ್ದು. ಇದೆಲ್ಲ ನಾರ್ಮಲ್ ಕಣ, ಫ್ಲಾಶ್ ಬ್ಯಾಕ್. ಹೋಗ್ಬೇಕಾರೆ ಬಂದು ತಪ್ಕೊಂಡೋದ್ಲಪ್ಪ, ಅದೇನ್ ಕಾಮನ್ನು ತಪ್ಕೊಂಡ್ಲಾ? ನಂಗೆ ಒಂಥರ ಖುಷಿ ಆಗೋಯ್ತು. ಅವಳ ಜೊತೆನೇ ಇರಬೇಕು ಅಂತ ಅನ್ಸ್ಬಿಡ್ತು. ನನಗೂ ಅಷ್ಟೇ, ಯಾರಾದ್ರೂ ಹುಡುಗಿದ್ರೆ ಅವಳ ಜೊತೆ ಕ್ಲೋಸ್ ಆಗಿರ್ಬೇಕು, ತಪ್ಕೋಬೇಕು, ಆಮೇಲೆ ಖುಷಿಯಾಗಿರ್ಬೇಕು ಅಂತೆಲ್ಲ ಅನ್ಸತ್ತೆ. ನಿನ್ನೆ ಸ್ಪೆಷಲಾ? ನಿನ್ನ ಹತ್ರ ಬಂದು ಹೇಳ್ತೀನಲ್ಲ, ಹೋಗ. ನೀನೋಗು, ಹೋಗ್ಬಿಟ್ಟು ನಿನ್ ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಬಿಡು. ಏನಂತ ಹೇಳಿ? ಐ ಲವ್ಸ್ ಯು. ಅವೆಲ್ಲ ಆಗಲ್ಲಪ್ಪ, ನಂಗೆ ಭಯ ಆಗುತ್ತೆ. ಈ ತರ ಭಯ ಪಟ್ರೆ ಮುಗೀತು. US ಹೊರಟೋಗ್ತಾಳೆ, ಫ್ಲೈಟು ನಿಮ್ಮ ಮನೆ ಮೇಲೆ ಹೋಗ್ತಾ ಇರತ್ತೆ, ನೀನು ಎತ್ಕೊಂಡು ಟಾಟಾ ಬಾಯ್ ಬಾಯ್ ಅಂತಾರೆ. US ಹೋದ್ರೆ ಸುಮ್ಮನೆ ಬರ್ತಾಳ, ಕೈಲೊಂದು ಪಾಪು ತಗೊಬರ್ತಾಳೆ. ಗಂಡೋ ಹೆಣ್ಣೋ ಗೊತ್ತಿಲ್ಲ, ಪಾಪುನೇ ಓಡ್ ಬಂದು ನಿನ್ನ ಅಂಕಲ್ ಅನ್ನತ್ತೆ. ಡ್ಯಾಡಿ ಅನ್ಬೇಕು ತಾನೆ? ಅದಕ್ಕೆ ಬೈಟ್ ಚಾಕ್ಲೇಟ್ ತಗೊಂಡೋಗ್ಬಿಟ್ಟು ಪ್ರಪೋಸ್ ಮಾಡು. ಸುಮ್ಮನೆ ನನ್ನನ್ನು ಬೈಟ್ ಮಾಡಬೇಡ, ನಾನ್ ಸೆನ್ಸ್ ಫೆಲೋ. ಹಾಯ್ ತ್ರಿಷಾ, ಅದು ಹಾ ಒಂದು ನಿಮಿಷ ಏನೋ ಹೇಳಬೇಕಿತ್ತು. ಹೇಳು. ನಿಂಗೆ ನೆನಪಿದ್ಯಾ, ಚಿಕ್ಕ ವಯಸ್ಸಲ್ಲಿ ನಾವು ಇದೇ ಟೆರೆಸಲ್ಲಿ ಆಟ ಆಡ್ತಾ ಇದ್ವಿ? ಹಾ ನೆನಪಿದೆ. ಕಾಫಿ ಆಯ್ತಾ? ಆಯ್ತು, ನಿಂದು? ಹಾ ಆಯ್ತು.
ಏನು ಅದು? ಬೈಟ್. ಏನದು? ಸ್ಕೂಲಲ್ಲಿ ನಾವು ಸಂಜೆ ದಿನ ನಂದಿನಿ ಅಂಗಡಿಗೆ ಹೋಗಿ ತಗೊಂಡು ತಿಂತಿದ್ವಲ್ಲ. ನಂಗೆ ನೆನಪಿಲ್ಲ. ಓ ತಗೋ. ನಂಗೆ ಬೇಡ, ಶುಗರ್ ಅವಾಯ್ಡ್ ಮಾಡ್ತಾ ಇದ್ದೀನಿ. ಮತ್ತೇನೋ ಹೇಳ್ಬೇಕಂತಿದ್ದೆ. ಅದು ಅಮ್ಮು ನಿನ್ನ ಕೇಳ್ತಾ ಇದ್ಲು. ಅಪ್ಪ ಅಮ್ಮನೂ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೆ ಫ್ರೀದಾಗ ಮನೆಗೆ ಬಾ. ಖಂಡಿತ ಬರ್ತೀನಿ. ನಾನು ಬರಬೇಕು ಅಂತಿದ್ದೆ, ಬಟ್ ತುಂಬ ಕೆಲಸ ಇತ್ತು. ಅಷ್ಟೇನಾ? ಹಾ ಅಷ್ಟೇ. ಸರಿ, ಮತ್ತೆ ಸಿಗ್ತೀನಿ ಆಯ್ತಾ? ಇಲ್ಲೇನ್ ಮಾಡ್ತಾ ಇದೀಯಾ? ಅಮ್ಮು ನಾನು ಹಾಯ್ ಅಮ್ಮು. ಹಾಯ್. ಜಸ್ಟ್ ಅ ಮಿನಿಟ್. ಹೆಂಗಿದ್ಯಾ? ಚೆನ್ನಾಗಿದ್ದೀನಿ. ನೀನ್ ಹೆಂಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಸರಿ, ಒಂದು ಕಾಲಲ್ಲಿದ್ದೀನಿ, ಮತ್ತೆ ಸಿಗ್ತೀನಿ ಆಯ್ತಾ? ಹಾ ಸರಿ, ಮನೆಗೆ ಬಾ, ಮಾತಾಡೋಣ. ಹಾ ಖಂಡಿತ. ಓಕೆ, ಬಾಯ್. ಬಾಯ್. ಅವಳ್ಗ ಚಾಕ್ಲೇಟು. ಏಯ್ ಬಾರಿಲಿ, ನಾನು ತಿನ್ನಕ್ ತಂದಿದ್ದು. ಸರಿ ಆಯ್ತು. ಯಾಕೆ ಬಂದೆ ಟೆರೆಸ್ಗೆ? ಬಟ್ಟೆ ತಗ್ ಬಂದೆ. ಎಲ್ಲ ಇನ್ನೂ ಒದ್ದೆ ಇದೆ. ಸುಮ್ಮನೆ ಯಾವಾಗಲೂ ಬಂದು ಡಿಸ್ಟರ್ಬ್ ಮಾಡ್ಕೊಂಡು. ಏನು ಡಿಸ್ಟರ್ಬಾ? ಏನಿಲ್ಲ. ನೀನಂತೂ ಒಂದು ಕೆಲಸನೂ ಮಾಡಲ್ಲ, ನಾನು ಮಾಡೋದು ಬೇಡ. ಯಾಕೆ ಹೆಂಗಿದೆ ಮೈಗೆ? ವಾ ಹೋಗೋ ಆ ಕಡೆ. ಇನ್ಮೇಲಿಂದ ಟೆರೆಸ್ಗೆ ಬರ್ಬೇಕಂದ್ರೆ ಪರ್ಮಿಷನ್ ಕೇಳ್ಕೊಂಬಾ. ಸುಮ್ಮನೆ ಹೋಗೋ. ಏನಾಯ್ತು? ಮುಂಚೆ ನಾನು ತ್ರಿಷಾ ತುಂಬಾ ಕ್ಲೋಸ್ ಇದ್ವಿ ಕಣೆ. ಇದೇ ಟೆರೆಸ್ ಮೇಲೆ ಕೂತ್ಕೊಂಡು ಗಂಟ್ಕಟ್ಲೆ ಮಾತಾಡ್ತಾ ಇದ್ವಿ. ಇವಾಗ ಅವಳು ವಾಪಸ್ ಬಂದಿದ್ದಾಳಲ್ಲ, ಮತ್ತೆ ಅದೇ ಥರ ಇರುತ್ತೆ. ಅದೇ ಥರ ಮಾತಾಡ್ಬೋದು, ಮೊದಲಿನ ಥರನೇ ಕ್ಲೋಸ್ ಆಗಿರ್ತೀವಿ ಅಂತ ಅನ್ಕೊಂಡೆ. ಆದರೆ ಎಲ್ಲ ಏನೋ ಒಂಥರ ಚೇಂಜ್ ಆಗಿರೋ ಥರ ಅನ್ನಿಸ್ತಾ ಇದೆ. ಮೊದಲಿನಷ್ಟು ಕ್ಲೋಸ್ ಇದ್ದೀವಿ ಅಂತಾನೆ ಅನ್ಸಿಲ್ಲ. ಎಲ್ಲ ಮಾತಾಡೋಕ್ಕೂ ಏನೂ ಇರಲಿಲ್ಲ ಗೊತ್ತಾ. ಅವಳು ಮೊದಲಿಂದ ಯಾವುದೋ ಒಳಗೆ ನೆನಪಿಲ್ಲ ಅನ್ಸುತ್ತೆ. ನಿಮ್ಗೆ ಅವಳಂದ್ರೆ ಇಷ್ಟನಾ? ಹೋಗೋ. ಓಹ್ ಎಮ್ಮೆ. ಅವಳಿಗೆ ಹೇಳಿದ್ಯಾ? ಹೋಗಿ ಹೇಳು ಮತ್ತೆ. ಅವಳಿಗೆ ಯಾರಾದ್ರೂ ಬಾಯ್ ಫ್ರೆಂಡ್ ಇದ್ರೆ? ಇದ್ರೇನು, ನೋ ಅಂತಾಳ ಅಷ್ಟೇ. ಅವಳು ಅಕಸ್ಮಾತ್ ನನ್ನ ಜೊತೆ ಮಾತಾಡೋದು ನಿಲ್ಸ್ಬಿಟ್ರೆ? ಎಷ್ಟು ವರ್ಷ ದಿನ ಮಾತಾಡ್ತಿದ್ರೆ ಇಬ್ರು? ಅವಳು ಅವ್ರ ಅಪ್ಪ ಅಮ್ಮಂಗೆ ಹೇಳಿ, ಅವ್ರ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮಂಗೆ ಬಂದು ಹೇಳಿ ಹಾಕೊಟ್ಬಿಟ್ರೆ ಏನ್ ಮಾಡಕ್ಕಾಗತ್ತೆ? ಬಯಸ್ಕೋ ಅಷ್ಟೇ. ಯಾಕೆ ಬಂದ್ಬಿಡು. ಹೌದು, ಅವಳ ಹತ್ರ ಹೋಗಿ ಏನಂತ ಹೇಳ್ತೀಯ? ನೀನಂದ್ರೆ ನಂಗೆ ಇಷ್ಟ ಅಂತ ಹೇಳ್ತೀನಿ. ಅವಳು ನೀನಂದ್ರೆ ನನ್ಗಿಷ್ಟ ಇಲ್ಲ ಅಂತಾಳೆ. ಯಾಕೆ ಯಾವಾಗ್ಲೂ ನೆಗೆಟಿವ್ ಆಗಿ ಮಾತಾಡ್ತೀಯಾ? ಯಾವಾಗ ಮದ್ವೆ ಆಗೋಣ ಅಂತಾನು ಕೇಳ್ಬೋದು. ನೀನ್ ಫಸ್ಟ್ ಹೋಗಿ ಯಾವ್ದಾದ್ರು ಕೆಲಸ ಹುಡುಕೋ. ಹೋಗೆ ಹೋಗಿ ಕೆಲಸ ನೋಡೆ. ಯಾವಾಗ್ಲೂ ಅದನ್ನೇ ಮಾತಾಡ್ಕೊಂಡು. ನೀನ್ ಯಾವ್ದು ಕೆಲಸ ಮಾಡಿದ್ರೆ ಏನಂತ ಇಷ್ಟಪಡ್ತಾಳೆ? ಎಮ್ಮೆ. ಬೆಳಗೆದ್ದು ಕಾಫಿ ಕುಡಿ, ಏನಾದ್ರೂ ಹಲ್ಲುಜ್ಬೇಡಿ. ಸ್ವಲ್ಪ ಸೌಂಡ್ ಕಮ್ಮಿ ಮಾಡೋ, ನಂಗೆ ಡಿಸ್ಟರ್ಬ್ ಆಗ್ತಿದೆ. ಬಾಗ್ಲು ತೆಗೆ. ನೀನ್ ಅಲ್ಲೇ ಹತ್ರ ಕೂತಿದ್ಯಾ ತಾನೆ? ತೆಗಿ ಹೋಗು. ತನ ತರ ಕೂತಿರ್ತಾನೆ, ಕೆಲ್ಸನೂ ಮಾಡಲ್ಲ. ಹಾಯ್ ಅಮ್ಮು. ತ್ರಿಷಾ ಹಾಯ್. ಹಾಯ್ ಆಂಟಿ. ಹಾಯ್ ಅಂಕಲ್, ಹೇಗಿದ್ದೀರಾ? ಏನಪ್ಪ ವಿಜಯ್, ಹೆಂಗ್ ನಡೀತಿದೆ ಕೆಲಸ? ಪರವಾಗಿಲ್ಲ ಅಂಕಲ್, ನಡೀತದೆ. ಅಮ್ಮು, ಯಾವಾಗಮ್ಮ ನಿನ್ನ ಮದ್ವೆ? ನಾವೆಲ್ಲ ಕಾಯ್ತಾ ಇದ್ದೀವಿ, ಬೇಗ ಮದ್ವೆ ಮಾಡ್ಕೋ. ಫಸ್ಟ್ ವಿಜಯ್ ಇದು, ಆಮೇಲೆ ಅಮ್ಮುದು. ಮೊದ್ಲೊಂದೊಂದು ಕೆಲಸ ಸಿಗ್ಲಿ. ಅಯ್ಯೋ ವಿಜಯ್, ಇವಾಗ್ಲೇ ಏನಕ್ಕಪ್ಪ ಮದ್ವೆ? ಆರಾಮಾಗಿರೋ. ಆಂಟಿ
ಕಾಫಿ ತಗೊಳ್ಳಿ. ತುಂಬಾ ದಿವಸ ಆಗಿತ್ತಲ್ಲ ಬಂದು. ಕಾಫಿ ಬೇಡ, ನಾವು ಇವಾಗ ತಾನೇ ಕುಡ್ಕೊಂಡು ಬಂದ್ವಿ. ಅದು ನಾವು ಬಂದಿರೋ ವಿಷಯ ಏನಂದ್ರೆ ತ್ರಿಷಾಗೆ ಮದುವೆ ಸೆಟ್ ಆಗಿದೆ. ಅದ್ರ ಎಂಗೇಜ್ಮೆಂಟ್ ಇಟ್ಕೊಂಡಿದ್ದೀವಿ. ನಿಮ್ನೆಲ್ಲ ಇನ್ವೈಟ್ ಮಾಡೋಣ ಅಂತ ಬಂದಿದ್ದೀವಿ. ಎಷ್ಟು ಒಳ್ಳೆ ವಿಷಯ ಹೇಳಿದೀರಾ. ಹುಡುಗ ಯಾರು? ಹುಡುಗ ಇವ್ರ ಕಂಪ್ನಿಲೇ ಕೆಲಸ ಮಾಡೋದು. 10 ವರ್ಷದಿಂದ ಪರಿಚಯ. ಲವ್ ಮಾಡ್ತಿದ್ರು. ಈ ತರ ಮಾಡೋದು ಬೇಡ ಅಂತ ಮದುವೆ ನಿಶ್ಚಯ ಮಾಡ್ತಿದ್ರು. ಹಾಗೆ ನೋಡಿದ್ರೆ ಹೊಸದೊಂದು ಅಧ್ಯಾಯ ಶುರುವಲ್ಲೇ ಕೊನೆಯಾಗಿದೆ. ಕಣ್ಣೀರ ಹನಿಯೊಂದು ಹೊರಬರದೆ ಕಳೆದೋಗಿದೆ. ಗಂಡ ಕನಸುಗಳು ಕಡಲಾರೆಯಾಗಿ ದಡವೇ ಸಿಗದಂತೆ ಅಲೆದಾಡಿವೆ. ಕರಗೋ ಮೋಡವೇ ಕೈಯ ಮುಗಿವೆನ, ಕಳಿಸು ಮಳೆ ಹನಿಯ ಮುಳುಗುವನ ತಡಮಾಡದೆ. ಆದ್ರೂ ಇಷ್ಟು ವರ್ಷ ಆದ್ರೂ ಏನೋ ಜವಾಬ್ದಾರಿ ತಗೊಳ್ದೇ ಇದ್ರೆ ಅಮ್ಮ ಅಪ್ಪಂಗೆ ಟೆನ್ಷನ್ ಆಗತ್ತೆ ತಾನೆ. ಏನು ಜವಾಬ್ದಾರಿನೇ ಇಲ್ಲ ಅಂದ್ರೆ ಯಾವ ಹುಡುಗಿ ಆದ್ರೂ ನಿನ್ನ ನಂಬ್ಕೊಂಡು ಇಷ್ಟಪಡ್ತಾಳೆ. ನಿನ್ನ ಪ್ರಾಬ್ಲಮ್ ಏನು ಗೊತ್ತಾ? ಒಂದು ಹುಡುಗಿ ಹತ್ರನೂ ಮನ್ಸು ಬಿಚ್ಚು ಮಾತಾಡೋದೇ ಇಲ್ಲ. ಬಾಯಿ ಬಂದರೂ ಮೂಗಂತರ ಆಡ್ತೀಯ. ಸ್ಮಾರ್ಟ್ ಆಗಿದ್ಯಾ, ಪ್ಯಾಡ್ ಥರ ಆಡ್ತೀಯಲ್ಲ. ಬಿದ್ದೋಗಿರೋ ಮರನೇ ಎಷ್ಟೋ ವಾಸಿ. ನಾನ್ ಸೆನ್ಸ್ ಫೆಲೋ ಡೈ. ಹೇ, ನೀವು ಹಾಯ್ ಅನ್ನೋದು ಬಿಟ್ಟು ಬೇರೆ ಏನು ಹೇಳೋದಿಲ್ವಾ? ಇನ್ನೇನು ಹೇಳಬೇಕು? ಬೈ ದ ವೇ, ಐ ಆಮ್ ಸುಷ್ಮಾ. ಹಾಯ್ ವಿಜಯ್.